ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ಗಣತಿದಾರರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಏನಿದೆ ಇದಕ್ಕೆ ಸಂಬಂಧಪಟ್ಟಂಥ ಆ್ಯಪು ಅಪ್ಡೇಟ್ ಆಗಿದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಡ್ಬೋದು, ವರ್ಷನ್ 3.10 ಆ್ಯಪಲ್ಲಿ ನಮಗೆ ಇವತ್ತು ಬಿಡುಗಡೆ ಆಗಿದೆ. ಸೊ ಈ ಆ್ಯಪ್ ಬಂದ ಮೇಲೆ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಕೆಲವು ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಈ ಆ್ಯಪ್ ಬಿಟ್ಟಿರೋ ಉದ್ದೇಶ ಏನು ಅಂತ, ಸರಿನಾ? ಏನಕ್ಕೆ ಈ ಆ್ಯಪ್ ಬಿಟ್ಟಿದ್ದಾರೆ ಅಂದರೆ, ನಾವು ಈಗಾಗಲೇ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕುಟುಂಬದ ಕೆಲವು ಸದಸ್ಯರನ್ನು ನಾವು ಸರ್ವೆ ಮಾಡಿದ್ರೆ ಬಿಟ್ಟಿರ್ತೀವಿ. ಅಂತಹ ಕುಟುಂಬಗಳ ಮರು ಸರ್ವೆ ಮಾಡೋದಕ್ಕೆ ಈ ಒಂದು ಆ್ಯಪಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈ ಒಂದು ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತ ಒಂದು ಆಪ್ಷನ್ ಮೂಲಕ ನಾವು ಒಂದು ಕುಟುಂಬದ ಉಳಿಕೆಯ ಸದಸ್ಯರನ್ನ ಸೇರಿಸೋದಕ್ಕೆ ಈ ಒಂದು ಆ್ಯಪಲ್ಲಿ ಆ್ಯಡ್ ಮಾಡಲಾಗಿದೆ. ಇದು ಒಂದು ಬಂದಿರತಕ್ಕಂಥ ಅಪ್ಡೇಟು, ಓಕೆನಾ? ಸೊ ನಾವು ಗಣತಿದಾರರಿಗೆ ಮತ್ತೊಂದು ಇದರಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ, ಸೊ ನೋಡಿ, ನಾವು ಸಮೀಕ್ಷೆ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಯಾವ UHID, ಯಾವ ಕುಟುಂಬದ್ದು, ಯಾವ ಅಪ್ಲಿಕೇಶನ್ ID, ಯಾವ ಕುಟುಂಬದ್ದು ಅನ್ನೋ ಒಂದು ಮಾಹಿತಿ ಕೆಲವರು ಬರ್ಕೊಂಡಿರ್ತಾರೆ. ಓಕೆ, ಕೆಲವರಿಗೆ ಮಾಹಿತಿ ಸಿಕ್ಕಿರೋದಿಲ್ಲ. ಸೊ ಅಂತಹವರಿಗೆ ನಮಗೆ ಈಗ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಆ್ಯಪಲ್ಲಿ. ಸೊ ನಾನು ನಿಮಗೆ ತೋರಿಸ್ತೇನೆ ನೋಡಿ, ದಯವಿಟ್ಟು ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ, ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ, ಓಕೆನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಸ್ಕೂಲ್ ರಿಲೇಟೆಡ್ ಆಲ್ ಆನ್ಲೈನ್ ವರ್ಕಿಗೆ ಸಂಬಂಧಪಟ್ಟಂತೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಈಗ ನಾನು ಲಾಗಿನ್ ಆಗಿದ್ದೇನೆ. ಸೊ ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಹೋಮ್ ಪೇಜ್ ಕಾಣುತ್ತಲ್ವ, ಇಲ್ಲಿ ನೋಡ್ಬೋದು ನಮಗೆ ಅಲಾಟ್ ಆಗಿರ್ತಕ್ಕಂಥ ಮನೆಗಳು, ನಾವು ಕಂಪ್ಲೀಟೆಡ್ ಆಗಿರತಕ್ಕಂಥ ಮನೆಗಳು, ಮತ್ತು ನಾವು ಡ್ರಾಫ್ಟಲ್ಲಿ ಎಷ್ಟಿದ್ದಾವೆ ಅಂತ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಗೊತ್ತಾಗುತ್ತೆ. ಸೊ ಈ ಒಂದು ಕಂಪ್ಲೀಟೆಡ್ ಅಥವಾ ಈ ಒಂದು ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಏನು? ಕಂಪ್ಲೀಟೆಡ್ ಮತ್ತು ಪೆಂಡಿಂಗ್ ಅಂತ. ಈ ಕಂಪ್ಲೀಟೆಡ್ ಅಂತ ಒಂದು ಏನಿದೆಯಲ್ವಾ, ನಾವು ಎಷ್ಟು ಮನೆಗಳನ್ನು ಕಂಪ್ಲೀಟೆಡ್ ಮಾಡಿದ್ದೇವೆ, ಸೊ ಅಷ್ಟು ಮನೆಗಳ ಒಂದು UHIDಗಳಲ್ಲಿ ಡಿಸ್ಪ್ಲೇ ಆಗ್ತವೆ. ಸೊ ಈ ಹಿಂದೆ ಇದ್ದಂಥ ಆ್ಯಪ್ಗಳಲ್ಲಿ ಬರೀ ಜಸ್ಟ್ ಅಪ್ಲಿಕೇಶನ್ ID ಮಾತ್ರ ಬರ್ತಾ ಇತ್ತು, ಮತ್ತು ಸರ್ವೆ ಡೇಟು ಟೈಮ್ ಅಷ್ಟೇ ಬರ್ತಾ ಇತ್ತು. ಆದರೆ ಈಗ ಏನಾಗಿದೆ, ಸುಮಾರಷ್ಟು ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂದರೆ, ಅಪ್ಲಿಕೇಶನ್ ID ಇದೆ, ಸರ್ವೆ ಡೇಟ್ ಇದೆ, ಆ ಅಪ್ಲಿಕೇಶನ್ IDಗೆ ರಿಲೇಟೆಡ್ ಆಗಿರ್ತಕ್ಕಂಥ UHID ಕೂಡ ಇದೆ, ಜನ್ರೇಟೆಡ್ UHID ಇದೆ. ಇಲ್ಲಿ ಒಂದು ಆಪ್ಷನ್ಸ್ ಇದೆ, ಟ್ರೂ ಅಂತ ಇದೆ. ಹಾಗೆ ನೋಡ್ಬೋದು ಕೆಲವು ಕಡೆ ಫಾಲ್ಸ್ ಅಂತ ಇದೆ. ಹಾಗಾದರೆ ಈ ಜನ್ರೇಟೆಡ್ UHID ಮುಂದೆ ಟ್ರೂ ಅಂತ ಇದ್ದರೆ ಏನರ್ಥ, ಫಾಲ್ಸ್ ಅಂತ ಇದ್ದರೆ ಏನರ್ಥ ಅನ್ನೋದನ್ನು ಈಗ ನೋಡೋದಾದರೆ, ನೋಡ್ರಿ, ಇದಕ್ಕೆ ಗಣತಿದಾರರು ಯಾವುದೇ ಗೊಂದಲಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಟ್ರೂ ಅಂತ ಇದ್ದರೆ ನಾವು ಸರಿಯಾಗಿ ಸರ್ವೆ ಮಾಡಿದ್ದೇವೆ, ಫಾಲ್ಸ್ ಅಂತ ಇದ್ದರೆ ನಾವು ತಪ್ಪಾಗಿ ಸರ್ವೆ ಮಾಡಿದ್ದೇವಾ, ಯಾಕಂಗೆ ಬಂದಿರ್ಬೋದು ಅನ್ನೋ ಉದ್ದೇಶ ಖಂಡಿತ ಏನಿಲ್ಲ. ಯಾವುದೇ ಒಂದಿಷ್ಟು ಗೊಂದಲಕ್ಕೆ ಒಳಗಾಗಬೇಡಿ. ಅಲ್ಲಿ ಬಂದಿರತಕ್ಕಂಥದ್ದು ಮಾಹಿತಿ ಇಷ್ಟೇ, ಏನಪ್ಪ ಅಂದರೆ ಟ್ರೂ ಅಂತ ಬಂದಿದೆ. ಯಾಕೆ ಟ್ರೂ ಅಂತ ಬಂದಿದೆ, ಎಂತಹ UHIDಗೆ ಟ್ರೂ ಅಂತ ಬಂದಿದೆ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸರ್ವೆಗಳನ್ನು ಮಾಡಿರೋದು UHID ಆಧಾರದ ಮೇಲೆ. ಸೊ UHIDಯಲ್ಲಿ 2 ರೀತಿಯ UHIDಗಳಿದ್ದಾವೆ, ನಿಮಗೆ ಗೊತ್ತಿದೆ. ಯಾವುದು 2 ರೀತಿಯ UHID ಅಂದರೆ, ಒಂದು ಒರಿಜಿನಲ್ UHIDಗಳು, ಅಂದರೆ ಈಗ ಆಲ್ರೆಡಿ ನಾವು ಸರ್ವೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬೆಸ್ಕಾಮ್ನವರು ಪ್ರತಿಯೊಂದು ಮನೆಗೂ ಒಂದು ಯೂನಿಕ್ ಐಡಿಯನ್ನು ಜನ್ರೇಟ್ ಮಾಡಿ ಸ್ಟಿಕ್ಕರ್ ಅಲ್ಲಿ ಅಂಟಿಸಿ ಬರೆದೋಗಿರ್ತಾರೆ. ಸೊ ಅದು ಒರಿಜಿನಲ್ UHIDಗಳಂತ ಕರಿತೇವೆ. ನೆಕ್ಸ್ಟ್ ಇನ್ನೊಂದು ರೀತಿಯ UHID ಯಾವುದಪ್ಪ ಅಂದರೆ, ನಾವು ಸರ್ವೆ ಮಾಡುವ ಸಂದರ್ಭದಲ್ಲಿ ನಾವು ಗಣತಿದಾರರು ಜನ್ರೇಟ್ ಮಾಡಿರ್ತಕ್ಕಂಥ UHIDಗಳು. ಸೊ ಆ UHIDಗೂ ನಾವು ಜನ್ರೇಟ್ ಮಾಡಿರ್ತಕ್ಕಂಥ UHIDಗೂ ಏನಪ್ಪ ವ್ಯತ್ಯಾಸ ಅಂದರೆ, ನೋಡಿ, ಒರಿಜಿನಲ್ UHID ಅಂದರೆ ಅಲ್ಲಿ ಆಲ್ಫಾ ನ್ಯೂಮರಿಕ್ ಇರ್ತವೆ, ಅಂದರೆ ಮೊದಲ 2 ಅಕ್ಷರಗಳು ಆಲ್ಫಾಬೆಟ್ ಇರ್ತವೆ, ನಂತರ ಸಂಖ್ಯೆಗಳಿರ್ತವೆ. ಆದರೆ ನಾವು ಜನ್ರೇಟ್ ಮಾಡಿರ್ತಕ್ಕಂಥ UHID ಏನಿದ್ದಾವೆ ಅದು ಓನ್ಲಿ ಸಂಖ್ಯೆಗಳು ಮಾತ್ರ ಇರುತ್ತೆ. ಸೊ ಹೀಗೆ
ಎರಡು ರೀತಿ ಯು ಎಚ್ ಡಿಗಳನ್ನು ನಾವು ಬಳಸಿ ಸಮೀಕ್ಷೆಯನ್ನು ಮಾಡಿದ್ದೇವೆ. ಹಾಗಾದರೆ ಈ ಟ್ರೂ ಮತ್ತು ಫಾಲ್ಸ್ ಅರ್ಥ ಏನಪ್ಪ ಅಂದರೆ ಬಹಳ ಸಿಂಪಲ್ ಇದೆ. ಏನಂದರೆ ನಾವು ಜನ್ರೇಟ್ ಮಾಡಿರ್ತೀವಲ್ಲ ಯು ಎಚ್ ಡಿಗಳು, ನಾವು ಜನ್ರೇಟ್ ಮಾಡಿದ ಯು ಎಚ್ ಐ ಡಿಗಳಿದ್ದರೆ ಅದು ಟ್ರೂ ಅಂತ ಬಂದಿರುತ್ತೆ. ಅರ್ಥ ಆಯ್ತಾ? ನಾವು ಜನ್ರೇಟ್ ಮಾಡಿರ್ತಕ್ಕಂಥ ಯು ಎಚ್ ಐ ಡಿ ಇದ್ದರೆ ಅದು ನೋಡ್ಬೋದು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಯು ಎಚ್ ಐ ಡಿ ಇದೆ, ಅಲ್ಲಿ ಜನ್ರೇಟೆಡ್ ಯು ಎಚ್ ಐ ಡಿ ಟ್ರೂ ಅಂತ ಇದೆ. ಸೊ ನಾವು ಯಾವ ಯು ಎಚ್ ಐ ಡಿನ ಗಣತಿದಾರರಾಗಿ ನಾವು ಜನ್ರೇಟ್ ಮಾಡಿರ್ತೀವಲ್ಲ ಅಂಥ ಯು ಎಚ್ ಐ ಡಿ ಇದ್ದರೆ ಅದರ ಕೆಳಗಡೆ ಟ್ರೂ ಅಂತ ಬಂದಿರುತ್ತೆ. ಒಂದು ವೇಳೆ ನಾವು ಅವರೇನಿರ್ತಾರಲ್ಲ ಬೆಸ್ಕಾಮ್ನವರು, ಅವರ ಏನು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಲ್ವ ಬಾಗಿಲ ಮೇಲೆ, ಅದೇ ಯು ಎಚ್ ಐ ಡಿ ಅಂದರೆ ಒರಿಜಿನಲ್ ಯು ಎಚ್ ಐ ಡಿ ಅಂತ ಕರಿತೀವಿ. ಆ ಒರಿಜಿನಲ್ ಯು ಎಚ್ ಐ ಡಿಯನ್ನು ನಾವು ಬಳಸಿ ಸಮೀಕ್ಷೆ ಮಾಡಿದರೆ ಅದು ಫಾಲ್ಸ್ ಅಂತ ಬಂದಿರುತ್ತೆ. ಫಾಲ್ಸ್ ಅಂತ ಬಂದರೆ ತಪ್ಪಂತ ಏನಿಲ್ಲ. ಅದು ಏನಪ್ಪ ಅಂದರೆ ಒಂದು ಮಾಹಿತಿಯನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಎರಡು ಆಪ್ಷನ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಟ್ರೂ ಅಂತ ಬಂದಿದ್ದರೆ ಅದು ನಾವು ಗಣತಿದಾರರು ಜನ್ರೇಟ್ ಐ ಡಿ ಮಾಡಿರ್ತಕ್ಕಂಥ ಅದು ಯು ಎಚ್ ಐ ಡಿ. ಫಾಲ್ಸ್ ಅಂತ ಬಂದಿದ್ದರೆ ಅದು ಒರಿಜಿನಲ್ ಯು ಎಚ್ ಐ ಡಿ. ಇಷ್ಟೇ ವ್ಯತ್ಯಾಸ. ಯಾರು ಕೂಡ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು ಇಲ್ಲ, ಸರಿನಾ? ಆಮೇಲೆ ಆ್ಯಸ್ ಎ ಗಣತಿದಾರರಾಗಿ ನೀವು ಈ ಒಂದು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇದರಲ್ಲಿ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೀವು ಬರ್ಕೊಂಡ್ರೆ ಎಲ್ಲಾದರೂ ಒಳ್ಳೆಯದು. ಯಾಕಂದರೆ ನಾವು ಗಣತಿಯನ್ನು ಗಣತಿ ಪೂರ್ಣಗೊಂಡ ನಂತರ ಮಾಹಿತಿಯನ್ನು ಕೇಳ್ಬೋದು. ಯಾವಾಗ ಏನು ಮಾಹಿತಿ ಕೇಳ್ತಾರಂತ ಈಗ ಆಲ್ರೆಡಿ ನಿಮಗೆ ಗೊತ್ತೇ ಇದೆ, ಸರಿನಾ? ಸೊ ಹಾಗಾಗಿ ಈಗ ಈ ಒಂದು ಅವಕಾಶವನ್ನು ಬಳಸ್ಕೊಂಡು ನೀವು ನಿಮ್ಮ ಏನು ಗಣತಿದಾರ ಸ್ವಯಂ ದೃಢೀಕರಣ ಪತ್ರ ಇದಾವಲ್ಲ ಆ ಪತ್ರಗಳನ್ನು ತಗೊಂಡು ಅದರಲ್ಲಿ ನೀವು ಈಗ ಆಲ್ರೆಡಿ ಸಿ ಸಿ ನಂಬರನ್ನು ಬರ್ಕೊಂಡಿರ್ತೀರಿ, ಸರಿನಾ? ಆ ಸಿ ಸಿ ನಂಬರನ್ನು ಸರ್ಚ್ ಮಾಡ್ಕೊಳ್ಳಿ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಯು ಎಚ್ ಐ ಡಿಯನ್ನು ಇಲ್ಲಿ ಸಿಗುತ್ತೆ, ಮತ್ತು ಯಾವ ಡೇಟಲ್ಲಿ ನೀವು ಸರ್ವೆ ಮಾಡಿದ್ರಿ ಅದನ್ನು ಸಿಗುತ್ತೆ. ಇದಿಷ್ಟು ಇನ್ಫಾರ್ಮೇಷನ್ನು ಸಂಬಂಧಪಟ್ಟ ಒಂದು ನಮೂನೆಯಲ್ಲೋ ಅಥವಾ ಒಂದು ಫಾರ್ಮೇಟಲ್ಲೋ ಬರ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಕೇಳ್ಬೋದು ನೀವು ಎಷ್ಟು ಹೊಸದಾಗಿ ಜನ್ರೇಟ್ ಮಾಡಿದ್ರಿ ಮತ್ತು ಅಲ್ಲಿ ಒರಿಜಿನಲ್ ಯು ಎಚ್ ಐ ಡಿ ಎಷ್ಟು ಮನೆಗಳನ್ನು ಮಾಡಿದ್ರಿ ಅಂತ ನಿಮಗೆ ಮಾಹಿತಿ ಕೇಳ್ಬೋದು, ಓಕೆನಾ? ಸೊ ಈ ಒಂದು ಮಾಹಿತಿ ಇಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಯೂಸ್ ಮಾಡಿಕೊಂಡು ನೀವು ಮಾಹಿತಿಯೆಲ್ಲ ಬರ್ಕೊಂಡ್ರೆ ನಾವು ಫೈನಲೈಸ್ ಮಾಡ್ಕೊಳ್ಳೋದಕ್ಕೆ ನೀವೆಷ್ಟು ಹೊಸದಾಗಿ ಜನ್ರೇಟ್ ಮಾಡಿದ್ರಿ, ಒರಿಜಿನಲ್ ಯು ಎಚ್ ಐ ಡಿ ಎಷ್ಟು ಮಾಡಿದ್ರಿ ಅಂತ ನಿಮಗೊಂದು ಅಂಕಿಅಂಶ ಸಿಕ್ಕೋಗುತ್ತೆ, ಸರಿನಾ? ಸೊ ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.